ಸರ್, ಈಗ ಈ ಎಂಡೋಸ್ಕೋಪಿ ಅಂದರೆ ಏನು? ಯಾರು ಎಂಡೋಸ್ಕೋಪಿ ಮಾಡಿಸ್ಬೇಕು? ಈ ಎಂಡೋಸ್ಕೋಪಿ ಮಾಡಿಸೋದ್ರ ಏನಾದರೂ ಸಮಸ್ಯೆ ಇದೆಯಾ? ಮತ್ತು ಎಂಡೋಸ್ಕೋಪಿ ಮಾಡಿದ ನಂತರ ಯಾವ ರೀತಿಯಾದ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ? ಇದರ ಬಗ್ಗೆ ಮಾಹಿತಿ ಕೊಡಿ ಡಾಕ್ಟರ್. Welcome to 30 Seconds of Health with Clear Medi Healthcare. ಈ ದಿನ ಡಾಕ್ಟರ್ ರಾಮಕೃಷ್ಣ, ಕನ್ಸಲ್ಟೆಂಟ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ನಮ್ಮ ಜೊತೆಲಿದ್ದಾರೆ. ಸೊ ಎಂಡೋಸ್ಕೋಪಿ ಯಾರಾದರೂ ಮಾಡಿಸ್ಬೋದು. ಅವಶ್ಯಕತೆ ಇದ್ದಲ್ಲಿ ನಾವು ಇವನ್ ಚಿಕ್ಕ ಮಕ್ಕಳಿಗೆ 2 ವರ್ಷದ ಮಕ್ಕಳಿಗೂ ಮಾಡ್ತೀವಿ. ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ಅವಶ್ಯಕತೆ ಇದ್ದಲ್ಲಿ ಈಗ ಹಾರ್ಟಿಗೆ ನಾವು ಇಕೋ ಸ್ಕ್ಯಾನಿಂಗ್ ಥರ ಮಾಡ್ತೀವಿ, ECG ಅಂತ ಯಾವ ಥರ ಮಾಡ್ತೀವಿ, ಅನ್ನನಾಳದಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರಲಿ ಅಥವಾ ಊಟ ಸೇರದೇ ಇಲ್ಲದೆ ಇದ್ದಾಗ ನಾವು ಮಾಡುವಂಥ ಪರೀಕ್ಷೆ ಎಂಡೋಸ್ಕೋಪಿ ಅಂತ ಹೇಳ್ತೀವಿ. ಎಂಡೋಸ್ಕೋಪಿಯಲ್ಲಿ ನಾವು ಒಂದು ಟ್ಯೂಬ್ ಬಾಯಿಂದ ಅನ್ನನಾಳಕ್ಕೆ ಬಿಟ್ಟು ಕ್ಯಾಮ್ರಾದಲ್ಲಿ TVಯಲ್ಲಿ ನೋಡುವಂಥದ್ದು. ಇದು ಕಂಪ್ಲೀಟ್ಲಿ ಸೇಫು, ಯಾರಾದರೂ ಮಾಡಿಸ್ಕೋಬೋದು. ಅಲ್ಲದೆ ಬೇರೆ ಇನ್ನೇನಾದರೂ ಟೆಸ್ಟ್ ಮಾಡ್ಬೋದಾ ಅಂತಂದಲ್ಲಿ ನಾವು CT ಸ್ಕ್ಯಾನು ಅಥವಾ ಬೇರೆ ಏನೇ ಟೆಸ್ಟ್ ಮಾಡಲಿ ಅದರಲ್ಲಿ ಅಲ್ಸರ್ಗಳಾಗಲಿ ಇವೆಲ್ಲ ಕ್ಲಿಯರಾಗಿ ಗೊತ್ತಾಗಲ್ಲ. ಸೊ ಅದು ನಮಗೆ ಎಂಡೋಸ್ಕೋಪಿಯಲ್ಲೇ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಬೇರೆ ಮಾಡಿಸೋದು ಸ್ವಲ್ಪ ಕಷ್ಟ. ಹಾಗಾಗಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ನಲ್ಲಿ ಡಾಕ್ಟರ್ ರಾಮಕೃಷ್ಣ ಅವರ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಬಂದು ಸೂಕ್ತ ಸಮಯದಲ್ಲಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಡಿ. ನಮಸ್ಕಾರ.